ನಮಸ್ತೆ ಕರ್ನಾಟಕ. ಈಗ ನಾನು ಒಂದು ಟೆಂಪಲ್ನ ಹಿಂದುಗಡೆ ಇದ್ದೇನೆ. ಆ ಟೆಂಪಲ್ ಯಾವುದಂತ ಮಂಗಳೂರಿನಲ್ಲಿ ಇರುವವರಿಗೆ ಜಾಸ್ತಿ ಗೊತ್ತಿದೆ ನೋಡಿ. ಇದು ಮಂಗಳೂರಿನ ಒಂದು ಕಟೀಲ್ ಟೆಂಪಲ್. ಈ ಕಟೀಲ್ ಟೆಂಪಲ್ ಹೇಗಿದೆ ಅಂತ ನಾನು ನಿಮಗೆ ಈಗ ತೋರಿಸ್ತೇನೆ. ಇದರ ಒಳಗಡೆ ಹೋಗಿ ಅಲ್ಲಿ ತನಕ ಯಾರಾದರೂ ಚಾನಲ್ಗೆ ಹೊಸದು ಬಂದವರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ದೇವಸ್ಥಾನದ ಒಳಗೋಗಿ ನೋಡುವ. ದೇವಸ್ಥಾನದ ಒಳಗಡೆ ಏನೆಲ್ಲ ಇದೆ. ದೇವಸ್ಥಾನದ ದೇವರಿಡುವ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಡಲ್ಲ, ಆದರೆ ಹೊರಗಡೆ ಅಂದರೆ ಒಳಗಡೆ ಸ್ವಲ್ಪ ಆನೆ ಎಲ್ಲ ಇದೆ. ಅದನ್ನೆಲ್ಲ ನಮಗೆ ತೋರಿಸ್ತೇನೆ ಈ ವಿಡಿಯೋದಲ್ಲಿ. ಬನ್ನಿ ಹೋಗುವ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕಾದ್ರೆ, ಈ ದೇವಸ್ಥಾನದಲ್ಲಿ ಏನಾದರೂ ಪವರ್ ಇಲ್ಲ ಆದರೆ ಪ್ರತಿ ದೇವಸ್ಥಾನದಲ್ಲಿ ಹೋಗಿ ನೀವು ಸ್ವಲ್ಪ ಆದರೂ ಜನ ಕಡಿಮೆ ಇರ್ತಾರೆ. ಆದರೆ ಈ ದೇವಸ್ಥಾನಕ್ಕೆ ನೀವು ಬಂದರೆ ಇಲ್ಲಿ ಪ್ರತಿ ದಿವಸ ಒಂದು ಚೂರಾದರೂ ರಶ್ ಇರ್ತದೆ. ಅದನ್ನು ನೋಡಿಯೇ ನಿಮಗೆ ಗೊತ್ತಾಗ್ಬೋದು ಇಲ್ಲಿ ಎಷ್ಟು ಪವರ್ ಇದೆ, ಇಲ್ಲಿ ಎಷ್ಟು ನಂಬಿಕೆ ಇದೆ, ಇಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಹಾಗೆ ದೇವಸ್ಥಾನದ ಮುಂದೆ ಹೋದರೆ ಇಲ್ಲಿ ಸೈಡಲ್ಲಿ ಕಾಣ್ತಿದೆ ಅಲ್ಲ, ಇದು ಸೀರೆ ಎಲ್ಲ ಇಡ್ತಾರೆ. ಇಲ್ಲಿ ಹರಕೆ ನಿಮಗೆ ಸೀರೆ ಕೊಡಬೇಕಾದ್ರೆ ಇಲ್ಲಿಂದ ತೆಗೆದು ದೇವಸ್ಥಾನದೊಳಗೆ ಕೊಡಬೇಕು. ಇದು ದೇವಸ್ಥಾನದ ಒಳಗಿಂದ ಮಾತ್ರ ತೆಗಿಲಿಕ್ಕೆ, ಹೊರಗಿಂದ ತರಲಿಕ್ಕಿಲ್ಲ. ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್, ಇಲ್ಲಿ ಚಪ್ಪಲೆಲ್ಲ ನಿಮಗೆ ಇಡ್ಬೋದು. ಆದರೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಹಣ ಕೊಟ್ಟು ಸೇಫಾಗಿ ಇಡ್ಬೋದು. ಒಳಗಡೆ ಏನೆಲ್ಲ ಇದೆ, ಮಳೆಗಾಲಕ್ಕೆ ನೀರೆಲ್ಲ ಎಷ್ಟು ತುಂಬಿದೆ ಅಂತ ಒಮ್ಮೆ ನೋಡಿ. ಇಲ್ಲಿ ಮಳೆಗಾಲಕ್ಕೆ ಬಂದರೆ ಸ್ವಲ್ಪ ನಿಮಗೆ ನೀರೆಲ್ಲ ನೋಡ್ಬೋದು. ಸ್ವಲ್ಪ ದಿವಸ ಮಳೆ ಇತ್ತಲ್ಲ, ಆಗ ತುಂಬ ನೀರಿತ್ತು. ಈಗ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ಸ್ವಲ್ಪ ನೀರು ಸಹ ಕಡಿಮೆ ಆಗಿದೆ. ದೂರದಿಂದ ಬರ್ತಾರಲ್ಲ ಅವರೆಲ್ಲ ಜಾಸ್ತಿಯಾಗಿ ನೀರು ನೋಡಲಿಕ್ಕೆ ಮತ್ತು ಇಲ್ಲಿ ಪ್ರವಾಸ ಮಾಡಲಿಕ್ಕೆ ಜಾಸ್ತಿಯಾಗಿ ಇಲ್ಲಿಗೆ ಬರ್ತಾರೆ. ಈಗ ಸ್ವಲ್ಪ ಆಟಿ ತಿಂಗಳಾದ್ದರಿಂದ ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ಇಲ್ಲಾಂದರೆ ಇಲ್ಲಿ ಫುಲ್ಲು ಲೈನ್ ಇರ್ತದೆ ಜನ ಹೋಗ್ಲಿಕ್ಕೆ ಒಳಗೆ. ಇಲ್ಲಿಂದ ಕ್ಯೂ ನಿಂತು ದೇವಸ್ಥಾನದ ಒಳಗಡೆ ಹೋದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಅದು ಸೀರೆದ್ದು ಮತ್ತು ಸೇವಾ ಕೌಂಟರ್ ಎಲ್ಲ ಸಿಗ್ತದೆ. ನಿಮಗೆ ಸೀರೆ ಬೇಕಾದರೆ ಹರಕೆದು ಇಲ್ಲಿಂದಲೇ ತೆಗಿಬೋದು. ನಾನು ಹಾಗೆ ಸ್ಟಾರ್ಟಿಂಗ್ ಹೇಳಿದ್ದಲ್ಲ ಅದೇ. ಅದು ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ರಕ್ತೇಶ್ವರಿ ಸನ್ನಿಧಿ ಅಂತ ಕಾಣ್ತದೆ. ಇಲ್ಲಿ ಕೈ ಮುಗಿದು ಸ್ವಲ್ಪ ಎದುರುಗಡೆ ಹೋದರೆ ನಿಮಗೆ ಒಂದು ಶಿಲಾಬಾಲಿಕೆ ಕಾಣ್ತದೆ. ಮತ್ತು ಈ ದೇವಸ್ಥಾನದಲ್ಲಿ ನಿಮ್ಮ ಡ್ರೆಸ್ಸೆಲ್ಲ ಸಣ್ಣದಿದ್ದರೆ ಮತ್ತು ಚಡ್ಡಿ ಬರ್ಮುಡದಲ್ಲೆಲ್ಲ ಬರಲಿಕ್ಕಿಲ್ಲ. ಬರ್ಮುಡೆಲ್ಲ ತಂದರೆ ಇಲ್ಲಿ ಮುಂಡು ಹಾಕಿ ಅಂದರೆ ಪಂಚೆ ಹಾಕಿ ಒಳಗೆ ಕಲಿಸ್ತಾರೆ. ಮತ್ತು ಹುಡುಗಿಯರೆಲ್ಲ ಶಾಲ್ ಹಾಕದೆ ಮತ್ತು ಶಾರ್ಟ್ ಡ್ರೆಸ್ಸಲ್ಲೆಲ್ಲ ಬಂದರೆ ಅವರಿಗೆ ಒಂದು ಬೈರಸ್ ಆಗಿ ಕೊಡ್ತಾರೆ, ಅಂದರೆ ಅದನ್ನು ಕವರ್ ಮಾಡಲಿಕ್ಕೆ. ಅದಕ್ಕಾಗಿ ಇಲ್ಲಿ ಬರುವುದಾದರೆ ಶಾರ್ಟ್ ಡ್ರೆಸ್ ಹಾಕಿ ಬರಬೇಡಿ, ಲಾಂಗ್ ಡ್ರೆಸ್ ಹಾಕಿ ಬನ್ನಿ. ಮತ್ತು ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇಲ್ಲಿಯೇ ಜಾಸ್ತಿ ಜನ ನಿಲ್ತಾರೆ. ಯಾಕಂದರೆ ಈ ನೀರಿದ್ದು ಫೋಟೋ ತೆಗಿಲಿಕ್ಕೆ, ವೀಡಿಯೋ ತೆಗಿಲಿಕ್ಕೆ ಇಲ್ಲಿಯೇ ಅರ್ಧವಾಸಿ ಜನ ಸ್ಟಕ್ ಆಗ್ತಾರೆ. ನೀವು ಯಾವಾಗ ಬರುವಾಗ ಬೇಕಾದರೂ ನೋಡಿ, ಇಲ್ಲಿಯೇ ಜನ ರಾಶಿ ಬಿದ್ದಿರ್ತದೆ ಜಸ್ಟ್ ನೀರಿದ್ದು ಮತ್ತು ಫೋಟೋ ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ. ಈ ನೀರು ಹರಿತಿದೆ ಅಲ್ಲ, ಇದರದ್ದು ಜಸ್ಟ್ ನಾನು ಒಮ್ಮೆ ಸೌಂಡ್ ಪ್ಲೇ ಮಾಡ್ತೇನೆ, ಒಮ್ಮೆ ನೋಡಿ. ನೀರಿನ ಸೌಂಡ್ ಕೇಳಿದ್ರಾ? ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಸೇವಾ ಅಂದರೆ ನೀವು ಯಾವುದೆಲ್ಲ ಸೇವೆ ಕೊಡ್ತೀರಿ ಅದರದ್ದೆಲ್ಲ ಲೀಸ್ಟ್ ಹಾಕಿದ್ದಾರೆ ನೋಡಿ ಈ ಬೋರ್ಡ್ನಲ್ಲಿ. ಈ ಸ್ವಲ್ಪ ಜಾಗ ಸ್ವಲ್ಪ ಈ ದೊಡ್ಡದು ಮಾಡಿದ್ದಾರೆ. ಆ ಕಂಬದವರೆಗಿತ್ತು, ಅದನ್ನೀಗ ಸ್ವಲ್ಪ ಅಗಲ ಮಾಡಿ ಸ್ವಲ್ಪ ಜಾಗ, ಸ್ವಲ್ಪ ಜನ ಬರುವಾಗ ಸೆಟ್ ಆಗಲಿಕ್ಕೆ ಜಾಗ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಮತ್ತು ಇಲ್ಲಿ ನಾನು ನೋಡಿದ ಹಾಗೆ ತುಂಬ ಜನ ದೂರದಿಂದ ಪ್ರವಾಸಿಗರು ಬರ್ತಾರೆ. ಅವರು ಬಂದು ಈ ದೇವಸ್ಥಾನದ ಎದುರುಗಡೆಯೇ ನಿಂತು, ದೇವರ ಮುಂದೆ ನಿಂತು ತುಂಬ ಫೋಟೋ ಎಲ್ಲ ತೆಗಿತಾರೆ. ಅದೊಂದು ನಿಲ್ಲಿಸಿದರೆ ಇಲ್ಲಿ ನೋಡಲಿಕ್ಕೆ ಚೆಂದ ಕಾಣ್ತದೆ. ಇಲ್ಲಾದರೆ ಅಲ್ಲಿ ಫುಲ್ಲು ಜನ ರಶ್ ಮಾಡ್ತಾರೆ. ಅಲ್ಲಿ ಫೋಟೋ ತೆಗಿಲಿಕ್ಕೆ ಏನೊಂದು ಫೋಟೋಶೂಟ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಅದಾದಮೇಲೆ ನೀವು ದೇವಸ್ಥಾನದ ಒಳಗಡೆ ಹೋದರೆ ಅಲ್ಲಿ ಒಂದು ಗುಲಾಬಿ ಮತ್ತು ಪ್ರಸಾದ, ಅದು ನಮ್ಮ ದೇವಸ್ಥಾನದ ಈ ಕಟೀಲ್ನ ಒಂದು ಪ್ರಸಾದವಾಗಿ ನೀವು ನೋಡ್ಬೋದು. ಅದು ಬಿಟ್ಟು ನೀವು ಸ್ವಲ್ಪ ಎದುರು ಬಂದರೆ ಇಲ್ಲಿ ಗೋಗ್ರಾಸ ಪಾತ್ರೆ ಅಂತ ಇದೆ. ಇದರಲ್ಲಿ ನಿಮಗೆ ಡೊನೇಟ್ ಮಾಡಲಿಕ್ಕಿದ್ರೆ ಅಲ್ಲಿ ಎದುರು ಕಾಣಿಕೆ ಹುಂಡಿ ಹಾಕಿದ್ದಾರೆ ನೋಡಿ, ಅದರಲ್ಲಿ ಹಾಕ್ಬೋದು. ಅದನ್ನು ಬಿಟ್ಟು ನೀವು ಎದುರು ಬಂದರೆ ಸ್ವಲ್ಪ ಯಾರೋ ಒಂದು ಕಾಣಿಕೆ ಕೊಟ್ಟದ್ದು ಅಂದರೆ ಉಡುಗೊರೆಯಾಗಿ ಕೊಟ್ಟದ್ದು ನೋಡಿ. ಇದು ಅಂದರೆ ಇದು ಯಕ್ಷಗಾನ ಮೇಲದ್ದು, ಕಟೀಲ್ ಯಕ್ಷಗಾನ ಮೇಲದ್ದು ಒಂದು ಡಿಸೈನ್ ಮಾಡಿ ಹಾಕಿದ್ದಾರೆ. ಮತ್ತು ನಾನು ಹಾಗೆ ಹೇಳಿದೆ ಇದು ಹರಕೆ ಸೀರೆ ಎಲ್ಲ ಕೊಡ್ತಾರಂತ ದೇವಸ್ಥಾನದೊಳಗೆ. ಅದನ್ನು ಪ್ರಸಾದವಾಗಿ ಇಲ್ಲಿ ಒಳಗಡೆ ಮಾರ್ತಾರೆ. ಅಂದರೆ ಅಲ್ಲಿದ್ದ ರೇಟಿಂದ ಡಬಲ್ ರೇಟ್ ಇರ್ತದೆ ಮಾತ್ರ. ಮತ್ತು ನಿಮಗೆ ಇಲ್ಲಿ ಮದುವೆದೇನಾದರೂ ಕೇಳಲಿಕ್ಕಿದ್ರೆ, ಅಂದರೆ ಕಟೀಲ್ನಲ್ಲಿ ಮದುವೆ ಆಗಬೇಕಿದ್ರೆ ಈ ಕಚೇರಿಯಲ್ಲಿ ಕೇಳ್ಬೋದು. ಅದನ್ನು ಬಿಟ್ಟು ನಿಮಗೆ ದೇವಸ್ಥಾನದ ಒಳಗಡೆನೇ ಈ ನಾಗಂದು ಕೂಡ ಒಂದು ದೇವರನ್ನು ನಿಮಗೆ ನೋಡ್ಬೋದು. ಅದರ ಆಚೆ ಸ್ವಲ್ಪ ಎದುರಲ್ಲಿ ಹೋದರೆ ಒಂದು ನೀರು ಬರುವ ಪ್ಲೇಸ್ ಇದೆ ನೋಡಿ, ಫುಲ್ಲು ನೀರು ಬರ್ತದೆ ಇಲ್ಲಿ ಬಂದು ಕೈಕಾಲೆಲ್ಲ ತೊಳೆದು ಉಗ್ದು ಹೋಗ್ತಾರೆ. ಅದೊಂದು ಮಾಡಲಿಲ್ಲದೆ ಸ್ವಲ್ಪ ಒಳ್ಳೆ ಇತ್ತು. ಅದೇ ನೀರನ್ನು ಈಗ ಕುಡಿತಾರೆ ನೋಡಿ. ಈಗ ನೀರು ಕುಡಿತಾರೆ, ನೀರು ಕುಡಿದು ಅದೇ ನೀರಿಗೆ ಉಗುಳ್ತಾರೆ ಪುನಃ. ಅದೊಂದು ಮಾಡಬಾರ್ದು, ಯಾಕಂದರೆ ನೀರು ತುಂಬ ಶುದ್ಧ ಇರ್ತದೆ ಅಲ್ಲಿದ್ದು. ಮತ್ತು ಕಾಲೆಲ್ಲ ತೊಳಿತಾರೆ. ಈಗ ನೀರು ಮೇಲೆ ಬಂದರೆ ಅದು ಕಾಲಿಟ್ಟದ್ರಲ್ಲಿ ಮೀನೆಲ್ಲ ಬರ್ತದಲ್ಲ ಸ್ವಲ್ಪ ಸ್ವಲ್ಪ, ಹಾಗೆಲ್ಲ ಮಾಡ್ತಾರೆ. ಈಗ ಮಳೆಗಾಲದಲ್ಲಿ ಸ್ವಲ್ಪ ನೀರು ಜಾಸ್ತಿ ಆದ ನಂತರ ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ. ಅದನ್ನು ಬಿಟ್ಟು ಈಗ ಈ ಜಾಗ ಖಾಲಿ ಇದೆ ಸ್ವಲ್ಪ ನೋಡಿ, ಯಾಕಂದರೆ ಇದು ಮಧ್ಯಾಹ್ನ ಕಳೆದಿದೆ 2 ಗಂಟೆ. ಅದರಿಂದ ಈಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಮತ್ತು ಆಟಿ ಅಲ್ಲ ಹಾಗೆ ಕಡಿಮೆ, ಇಲ್ಲಾಂದರೆ ಕ್ಯೂ ಇರ್ತದೆ ಇಲ್ಲಿಂದ ಸೀದಾ ಹೋದರೆ ಇಲ್ಲಿಂದ ಲೆಫ್ಟಲ್ಲಿ ಅಂದರೆ ಊಟಕ್ಕೆ ಸೀದಾ ಹೋದರೆ ಇಲ್ಲಿ ನಿಮಗೆ ಆನೆ ನೋಡ್ಬೋದು, ಆನೆ ಮತ್ತು ಗೋಶಾಲೆ ನೋಡ್ಬೋದು. ಇಲ್ಲಿಂದ ನಾನೀಗ ನಾನು ಸೀದಾ ಹೋಗ್ತೇನೆ ಮತ್ತು ಊಟದಲ್ಲಿಗೆ ಹೋಗ್ತೇನೆ. ಇಲ್ಲಿಂದ ನಾನು ಸೀದಾ ಹೋಗುವಾಗ ಇಲ್ಲಿ ಸೀದಾ ಮೆಟ್ಟಿಲು ಹತ್ತಿ ರೈಟಿಗೆ ತೆಗುವಾಗ ಇಲ್ಲಿ ನೋಡಿ ಆನೆ ಕಾಣ್ತದೆ.
ಆನೆ ನೋಡಲಿಕ್ಕೆ, ಆನೆ ಆಶೀರ್ವಾದ ಪಡಲಿಕ್ಕೆ ಜನ ಬರ್ತಾರೆ. ಅದಕ್ಕಿಂತ ಮೊದಲು ಇಲ್ಲಿ ಒಂದು ಕಾಮಧೇನು ಗೋಶಾಲೆ ಅಂತ ಉಂಟು. ಇದರೊಳಗೆ ಹೋಗುವ ನೋಡಿ. ಇದರ ಒಳಗೆ ಇಲ್ಲಿ ಹಾಲು ತೆಗಿತಿದ್ದಾರೆ. ಇದರ ಒಳಗಡೆ ನಮಗೆ ಎಂಟ್ರಿ ಇಲ್ಲ, ಯಾರು ಅದನ್ನು ನೋಡ್ತಾರೆ ಅವರಿಗೆ ಮಾತ್ರ ಎಂಟ್ರಿ. ಇಲ್ಲಿ ಹೊರಗಿಂದಲೇ ನೋಡಿ, ನಾವು ಏನಾದರೂ ಡೊನೇಟ್ ಮಾಡಲಿಕ್ಕಿದ್ರೆ ಅಲ್ಲಿ ಹೋಗಿ ಡೊನೇಟ್ ಮಾಡ್ಬೋದು ನೀವು. ಅದು ಬಿಟ್ಟು ಸ್ವಲ್ಪ ಈಚೆ ಬಂದರೆ ಆನೆಯನ್ನು ನೋಡಲಿಕ್ಕಿನ ದೊಡ್ಡ ಲೈನ್ ಉಂಟು ನೋಡಿ. ಆನೆಗೇ ಈ ಆನೆ ಹೆಸರು ಮಹಾಲಕ್ಷ್ಮಿ ಅಂತ. ಇದಕ್ಕೆ ಸ್ವಲ್ಪ ಏನಾದರೂ ಕಾಯಿನ ಅಥವಾ ಎಷ್ಟಾದರೂ ಹಣ, ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಅದು ನಮಗೆ ಅದರ ಸೊಂಡಿಲಲ್ಲಿ ನಮಗೆ ಆಶೀರ್ವಾದ ಕೊಡ್ತದೆ. ತುಂಬ ಜನ ಇಲ್ಲಿಗೆ ಅದನ್ನೇ ಮಾಡಲಿಕ್ಕೆ ಬರ್ತಾರೆ ಮತ್ತು ಅದರ ವೀಡಿಯೋ ಫೋಟೋ ಎಲ್ಲ ತೆಗೆದು ಹೋಗ್ತಾರೆ. ಈ ಆನೆಯನ್ನು ನೋಡಲಿಕ್ಕೆ ಒಬ್ಬ ಇರ್ತಾನೆ, ಮಾವುತ ಅಂತ ಹೇಳ್ತಾರಲ್ಲ. ಜನ ಕೊಟ್ಟ ಹಣವನ್ನು ಆನೆ ಅವನ ಕೈಗೆ ಕೊಡ್ತದೆ. ಅದಾದಮೇಲೆ ಎದುರು ಬಂದರೆ ಈ ಹುಲ್ಲಲ್ಲಿ ಬರೆದಿದ್ದಾರೆ ನೋಡಿ, ಕಟೀಲ್ ಅಂತ. ಈ ಕಟೀಲ್ ಅಂದರೆ ದೇವಸ್ಥಾನದ ಹೆಸರು. ಇದನ್ನು ಇಲ್ಲಿ ಹುಲ್ಲಲ್ಲಿ ಬರೆದಿದ್ದಾರೆ, ಇಂಗ್ಲೀಷ್ನಲ್ಲಿ ನೋಡಿ ಬರೆದಿದ್ದಾರೆ. ಇದು ನೋಡಲಿಕ್ಕೆ ಚೆಂದ ಉಂಟು ತುಂಬ. ಇದು ಬಂದರೆ ಇದನ್ನು ನೋಡಿ ಹೋಗಿ. ಈಗ ನಾವು ಇಲ್ಲಿಂದ ಹೋದರೆ ಇಲ್ಲಿ ನಮಗೆ ಊಟ ಸಿಗ್ತದೆ. ಇಲ್ಲಿಂದ ಆಗ ನಾನು ಹೇಳಿದೆ, ಇಲ್ಲಿಂದ ಸ್ಟೇಟ್ ಬಂದರೆ ನಿಮಗೆ ಆನೆ ನೋಡ್ಬೋದು, ಅಲ್ಲಿಂದ ಲೆಫ್ಟ್ ಹೊಡೆದ್ರೆ ನಿಮಗೆ ಊಟದ ಒಳಗೆ ಸೀದಾ ಹೋಗ್ಬೋದು. ಊಟ ತುಂಬ ಚೆನ್ನಾಗಿದೆ. ಊಟದ ಫೋಟೋ ನಾನೀಗ ಇಲ್ಲಿ ಹಾಕ್ತೇನೆ ನಿಮಗೆ ನೋಡಿ. ಈ ಊಟದಲ್ಲಿ ನನಗೆ ಇಷ್ಟ ಆದದ್ದೇನೆಂದರೆ ಪಾಯಸ ತುಂಬ ಚೆಂದಾಗಿರ್ತದೆ. ನಿಮಗೆ ಅಲ್ಲಿ ಎಲ್ಲರ ಜೊತೆ ಕೂಡ ಊಟ ಮಾಡ್ಬೋದು ಕೂತ್ಕೊಂಡು. ಇಲ್ಲಾಂದರೆ ನಿಮಗೆ VIP ಬೇಕಂದರೆ VIPಯಲ್ಲಿ ಟಿಕೆಟ್ ಕೊಡ್ತಾರೆ. ಅಂದರೆ ಅದನ್ನು ಹಣ ಕೊಟ್ಟು ಸಪ್ರೇಟಾಗಿ ತೆಗಿಬೇಕು. ಅದೊಂದು ಹಾಲಲ್ಲಿ ಊಟ ಕೊಡ್ತಾರೆ. ಅಲ್ಲಿ ನಿಮಗೆ ಚೇರಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಇರ್ತದೆ. ಅದಾದಮೇಲೆ ದೇವಸ್ಥಾನದಿಂದ ಹೊರಗಡೆ ಬಂದರೆ ಇಲ್ಲಿ ಗಾಡಿಗೆಲ್ಲ ಪೂಜೆ ಮಾಡ್ತಾರೆ. ಹೊಸ ಗಾಡಿ ಅಥವಾ ಯಾವುದಾದ್ರೂ ಗಾಡಿಯ ಪೂಜೆ ಇದ್ರಲ್ಲ, ಇಲ್ಲಿ ನಿಲ್ಲಿಸಿ ಗಾಡಿಯ ಪೂಜೆಯನ್ನು ಕೂಡ ಮಾಡ್ತಾರೆ. ದೇವಸ್ಥಾನ ನೋಡಿದ್ರಲ್ಲ, ಈಗ ಹೊರಗೆ ಬಂದದಷ್ಟೇ ದೇವಸ್ಥಾನದಿಂದ. ಊಟ ಮಾಡಿ ಆದಷ್ಟೇ. ಎಷ್ಟು ಜನ ವೀಡಿಯೋ ನೋಡಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಹೋಗುವಾಗ. ಇದು ನಮ್ಮ ಕಟೀಲು ದೇವಸ್ಥಾನ ಮಂಗಳೂರಿದ್ದು. ಇನ್ನೂ ಕೆಲವು ದೇವಸ್ಥಾನಕ್ಕೆಲ್ಲ ಹೋಗಲಿ ಉಂಟು ನೋಡಿ. ಇದು ನಮ್ಮ ಕಟೀಲು ದೇವಸ್ಥಾನ. ವೀಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಳಿ. ಮುಂದಿನ ವೀಡಿಯೋ ಸಿಗುವ. ನಾನು ನಿಮ್ಮ XD. ಬಾಯ್ ಬಾಯ್.